ಎದ್ದು ಬರ್ತೀವೋ ಇಲ್ವೋ ಗೊತ್ತಿಲ್ಲ. ನಮ್ಮನ್ ಬಿಟ್ರೆ ಬೇರೆ ಯಾರು ಇಲ್ಲ. ಯಾವ ಪ್ರಾಣಿಗಳು ಬರುತ್ತೋ ಗೊತ್ತಿಲ್ಲ ಮಧ್ಯದಲ್ಲಿ. ಎಷ್ಟು 6.5 ಲಕ್ಷ ಆಗಿದೆ ನೋಡಿ. ಇಷ್ಟೊತ್ತು ಏನ್ ನೋಡಿದ್ರಿ ಅದು ಟ್ರೈಲರ್ ಅಷ್ಟೇನೆ. ಅಸಲಿ ಪಿಕ್ಚರ್ ಇವಾಗ ಸ್ಟಾರ್ಟ್ ಆಗುತ್ತೆ. ಅಪ್ಪಟ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರು ನಾವು ಸೈಕ್ಲಿಂಗ್ ಹೋದಾಗ ಒಂದು 25ರಿಂದ 30 ಕಿಲೋಮೀಟರ್ಸ್ ಓಡಿಸಿದ್ವಿ. ಅದೇ ಲಾಸ್ಟ್ ಅನ್ಸುತ್ತೆ, ಅದಕ್ಕಿಂತ ಜಾಸ್ತಿ ಓಡಿಸಿಲ್ಲ. ಸೊ ಇವತ್ತು ನೋಡೋಣ 30 ಕಿಲೋಮೀಟರ್ಸ್ ಕ್ರಾಸ್ ಮಾಡೋಣ ಅಂತ ಅನ್ಕೊಂಡು ಬಂದಿದ್ದೀವಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಇವತ್ತು ನಾವು ಒಂದು ಜರ್ಮನಿನ ಪುಟ್ಟ ಹಳ್ಳಿನ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಹಾಗೆ ಕಾಡ್ನ ಕೂಡ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಸೊ ಬನ್ನಿ ಜರ್ಮನಿ ಹಳ್ಳಿ ಜೊತೆಗೆ ಕಾಡ್ನೆಲ್ಲ ಸುತ್ತಾಡ್ಕೊಂಡ್ ಬರೋಣ. ಇಬ್ರು ರೆಡಿನಾ ಸೈಕ್ಲಿಂಗ್ ಹೋಗೋದಕ್ಕೆ? ಚಿನಿ ನೀನು ಹೋಗೋಣ? ನಮ್ಮನೆ ಹತ್ರದಿಂದಾನೇ ಸ್ಟಾರ್ಟ್ ಮಾಡ್ತಿದೀವಿ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟರ್ ಹೋಗ್ತೀವಿ ಅಂತೇಳಿ. ಎಸ್ಕಂದ ಹಿಂದೆ ನೋಡಿ ಗೋಧಿ ಫುಲ್ ಆಲ್ರೆಡಿ ಎಲ್ಲ ಯೆಲ್ಲೋ ಕಲರ್ ಬಂದಿದೆ. ಏನು ಕಟ್ ಮಾಡ್ತಾರೆ ಅಂತ ಅನ್ಸುತ್ತೆ. ಬಟ್ ಈ ಕಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆದ್ರೆ ಈ ಕಡೆ ನೋಡಿ ಹೇಗಾಗಿದೆ ಅಂತ ಹೇಳಿ. ಈ ಸರಿ ಸಮ್ಮರ್ ಅಲ್ಲಿ ಕೂಡ ತುಂಬಾನೇ ಮಳೆಯಾಗಿದೆ. ಸಮ್ಮರೇ ಇಲ್ಲ ಅಂತ ಹೇಳ್ಬೋದು. ಆಲ್ರೆಡಿ ಜೂನ್ ಮುಗ್ದೋಗಿದೆ, ಇವಾಗ ಜುಲೈ ಸ್ಟಾರ್ಟ್ ಆಗಿದೆ. ಜೂನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಒಂದು 4-5 ದಿನ ಬಿಸಿಲು ಬಂದಿರ್ಬೋದು ನೋಡಿ, ಅಷ್ಟೇನೆ. ಮಳೆಗೆ ಫುಲ್ಲು ಏನ್ ಗೋಧಿ ಏನಿದೆ ಎಲ್ಲ ಹಾಳಾಗೋಗಿದೆ. ಅಲ್ಲಿವರೆಗೂ ಅಷ್ಟೇನೆ ಫುಲ್ ಹಾಳಾಗಿದೆ ಗೋಧಿ. ಈ ಕಡೆ ಪರವಾಗಿಲ್ಲ, ಬಟ್ ಈ ಕಡೆ ಮಾತ್ರ ಫುಲ್ಲು ಎಷ್ಟು ಲಾಸ್ ನೋಡಿ ರೈತರಿಗೆ. ಇವಾಗ ಒಂದು ಹಳ್ಳಿಗೆ ಎಂಟರ್ ಆದ್ವಿ. ಬಟ್ ಈ ಹಳ್ಳಿನ ನಾನು ಆಲ್ರೆಡಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಈ ವಿಡಿಯೋನ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಒಂಥರ ಕುಗ್ರಾಮ ಅಂತಾನೆ ಹೇಳ್ಬೋದು ಈ ಊರ್ನ. ಹಾಗೆ ಈ ಹಳ್ಳಿ ಮೇಲೆನೆ ನಾವು ಹೋಗ್ಬೇಕು ಮುಂದೆ ಇನ್ನೊಂದು ಹಳ್ಳಿಗೆ. ಬನ್ನಿ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವಾಗ ಫುಟ್ಬಾಲ್ ಮ್ಯಾಚ್ ನಡೀತಿತ್ತು. ನಾವು ಕ್ರಿಕೆಟ್ ಅಂದ್ರೆ ಎಷ್ಟು ಹುಚ್ಚು, ನಮಗೆ ಎಷ್ಟು ಬಿದ್ದು ಸಾಯ್ತೀವಿ ಕ್ರಿಕೆಟ್ ಅಂತ. ಅದೇ ರೀತಿ ಇವರು ಜರ್ಮನಿಯವರು ಫುಟ್ಬಾಲ್ ಅಂದ್ರೆ ತುಂಬಾನೇ ಹುಚ್ಚು ಇವರಿಗೂ ಸಹ. ನೀವು ನೋಡ್ತಿರ್ಬೋದು, ನಾನು ಹಿಂದೆ ಎಲ್ಲ ಫುಟ್ಬಾಲ್ದು ಆ ಥರ ಎಲ್ಲ ಮಾಡಿ ಫ್ಲಾಗ್ ಎಲ್ಲ ಹಾಕೊಂಡಿದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಈ ಸರಿ ಜರ್ಮನಿ ವಿನ್ ಆಗಲಿಲ್ಲ ಫುಟ್ಬಾಲ್ ಮ್ಯಾಚ್ ಅಲ್ಲಿ. ಯಾವ್ಯಾವ ತರ ರೋಡಲ್ಲೆಲ್ಲ ಹೋಗ್ತಾ ಇದೀವಿ ನೋಡಿ. ಇನ್ನು ಯಾವ್ಯಾವ ತರ ರೋಡಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ. ಬನ್ನಿ, ಇಲ್ಲೂ ಏನೋ ವ್ಯವಸಾಯ ಮಾಡಿದ್ದಾರೆ, ಏನ್ ಮಾಡಿದ್ದಾರೆ ಅಂತ ನೋಡೋಣ. ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಇದೆಲ್ಲ ಬಟಾಣಿ. ಇದು ಕೂಡ ಮಳೆಗೆ ಸ್ವಲ್ಪ ನಾಶ ಆಗಿದೆ ಬಟಾಣಿ ಎಲ್ಲ. ಬಟ್ ಆ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿದೆ. ಬನ್ನಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ ಹೇಳಿ. ನೋಡಿ ಇಲ್ಲಿ ಇನ್ನ ಕಿತ್ತಿಲ್ಲ ಇವರು, ಅಲ್ಲೆಲ್ಲ ಹೋಗಿದೆ. ಬಟ್ ಆ ಕಡೆ ಸ್ವಲ್ಪ ಎಲ್ಲ ಚೆನ್ನಾಗಿದೆ. ಇದು ಫುಲ್ ಬಟಾಣಿ ಬೆಳೆದಿದ್ದಾರೆ ಇಲ್ಲಿ. ನಾನು ಆಕ್ಚುಲಿ ಜರ್ಮನಿಯಲ್ಲಿ ಬಟಾಣಿ ಬೆಳೆದಿರೋದು ನೋಡ್ತಿರೋದು ಫಸ್ಟ್ ಟೈಮ್ ಇದು. ನಾನು ನನ್ನ ಸೈಕಲ್ಗೆ ಸ್ಟ್ಯಾಂಡ್ ಹಾಕಿಸ್ಕೊಂಡಿಲ್ಲ. ಸೊ ಎಲ್ಲೆಲ್ಲಿ ಸ್ಟಾಪ್ ಮಾಡ್ಬೇಕಲ್ಲ ಈ ತರ ಮಲಗಿಸ್ಬೇಕು ನೋಡಿ. ಮುಂದೆ ಬಂದ್ರೆ ಸಾಸಿವೆ ಗದ್ದೆ ಕೂಡ ಸಿಕ್ತು. ಇಲ್ಲಿಂದ ಅಲ್ಲಿವರೆಗೆ ಇರೋದೆಲ್ಲ ಸಾಸಿವೆನೆ. ಆಕ್ಚುಲಿ ಹಿಂಗೆ ನೋಡಿದಾಗ ನಂಗೆ ಏನಂತ ಗೊತ್ತಾಗಿಲ್ಲ. ಒಂದು ತಗೊಂಡು ಹಿಂಗೆ ಬಿಡ್ಸ್ ನೋಡಿದೆ. ನೋಡಿ ಇಲ್ಲಿ ಸಾಸಿವೆ. ಇಲ್ಲೊಂದು ಸ್ಮಾಲ್ ಬ್ರೇಕ್ ತಗೊಂಡಿದ್ದೀವಿ ವಾಟರ್ ಕುಡಿಯೋದಕ್ಕೆ. ಬಂದ್ವಿ, ಇಲ್ಲಿಂದ ಕಾಡು ಸ್ಟಾರ್ಟ್ ಆಗುತ್ತೆ. ಬನ್ನಿ ಒಳಗೆ ಹೋಗೋಣ. ಇಲ್ಲಿಂದ ಕಾಡು ಸ್ಟಾರ್ಟ್ ಆಗ್ತಿದೆ. ಒಳಗಡೆ ಸೈಕಲ್ ಕೂಡ ತಗೊಂಡು ಹೋಗ್ಬೋದು. ಅಲ್ಲಿ ನೋಡಿ ಬೋರ್ಡ್ ಹಾಕಿದ್ದಾರೆ, ಸೈಕಲ್ ಅಲ್ಲಿ ಹೋಗ್ಬೋದು, ಸೈಕಲ್ ರೂಟ್ ಇದು ಅಂತ. ಬನ್ನಿ ಇವಾಗ ಕಾಡೊಳಗಡೆ ಹೋಗೋಣ. ಸ್ವಲ್ಪ ನಿಧಾನಕ್ಕೆ ಹೋಗಿ ನೀನು. ಒಂದು ಸ್ವಲ್ಪನೂ ಸೌಂಡ್ ಇಲ್ಲ. ನಾವು ಬಿಟ್ರೆ ತಿಕ್ಕ ಫಾರೆಸ್ಟ್ ಒಳಗಡೆ ಇದ್ದೀವಿ. ರೋಡ್ ಹೆಂಗಿದೆ ಅಂದರೆ ಫುಲ್ ಸ್ಲೋಪ್ ಇದೆ. ಮಳೆ ಬೇರೆ ಬಂದಿದೆ, ಫುಲ್ ಕಲ್ ರೋಡು.
ಫುಲ್ಲು ಮಣ್ಣೆಲ್ಲ ಒಂಥರ ಇದಾಗಿದೆ, ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಸೊ ಹೋಗ್ಬೇಕಾದ್ರೆ ಏನಿಲ್ಲ, ಈಸಿ ಅನ್ನಿಸ್ತಿದೆ, ಯಾಕಂದರೆ ಫುಲ್ ಸ್ಲೋಪ್ ಇದೆ. ಬರಬೇಕಾದ್ರೆ ಇದೆ ಮಾರಿ ಹಬ್ಬ. ಬನ್ನಿ. ಸ್ವಲ್ಪ ಮಿಸ್ ಆಯಿತು ಬ್ಯಾಲೆನ್ಸ್ ಅಂತ ಹೇಳಿದ್ರು ಈ ಕಡೆ ಬೀಳೋದು, ಈ ಕಡೆ ಬಿದ್ದರೆ ಪರವಾಗಿಲ್ಲ, ಈ ಕಡೆ ಬಿದ್ರಂತೂ ಯಾವುದೋ ಹಳ್ಳಕ್ಕೆ ಹೋಗಿ ಬಿದ್ದುಬಿಡ್ತೀವಿ, ಮತ್ತೆ ಎದ್ದು ಬರ್ತೀವೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ಇಳಿದು ಯಾವುದಕ್ಕೂ ಸೇಫ್ಟಿಗೆ ನಡ್ಕೊಂಡು ಹೋಗ್ತಿದ್ದೀನಿ. ಎಂಥ ಕಾಡು ಮಧ್ಯ ಇದ್ದೀವಿ ನೋಡಿ. ಇಲ್ಲಿ ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯಾವ ಪ್ರಾಣಿಗಳು ಬರುತ್ತೋ ಗೊತ್ತಿಲ್ಲ. ಮಧ್ಯದಲ್ಲಿ ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲೊಂದು ವಾಟರ್ ಫಾಲ್ ಕೂಡ ಆಗ್ತಿದೆ. ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಮಳೆ ಅಂದರೆ ಮಳೆ. ಇವಾಗ ಹೋದ ತಿಂಗಳು 2 ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ ಇದೆ. ಈ ತಿಂಗಳು ಮಳೆ ತೋರಿಸ್ತಿದೆ. ಬನ್ನಿ ಧೈರ್ಯ ಮಾಡಿ ಈ ರೋಡ್ ಎಕ್ಸಿಟ್ ಆಗೋಣ. Könnt ihr weiterfahren? Okay, vielen Dank. Ja, das zeigen auf Video, oder? Ja, Video. Auf Video. Also ihr könnt da oben runterfahren. Okay, danke schön. Ich komme aus Indisch. Ja, nein, hier. Hier? Ja. Schwäbisch Hall. In Schwäbisch Hall. Ah. Habt ihr schon gesehen? Und Sie? Auch aus Schwäbisch. Kein Fahrrad ohne Motor. Okay. Das ist Okay. besser, ja. Viel Spaß. ನಾವು ಈ ಪ್ಲೇಸ್ ಅಲ್ಲಿ ನಮ್ಮ 3 ಜನದ್ದು ಒಟ್ಟಿಗೆ ವಿಡಿಯೋ ತಗೊಳ್ಳೋಣ ಅಂತ ಹೇಳಿ ಗಿಂಬಲ್ ಎಲ್ಲ ಇಟ್ಟು ಫುಲ್ ಟ್ರೈ ಮಾಡ್ತಿದ್ವಿ. ಸಡನ್ ಆಗಿ ತಾತ ಬಂದು ಕೊಡಿ ನಾನು ತಗೊಡ್ತೀನಿ, ಏನಕ್ಕೆ ಇಷ್ಟು ಕಷ್ಟ ಪಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು. ಇವಾಗ ನೋಡ್ತಿದ್ದೀರಲ್ಲ ವಿಡಿಯೋ ಕ್ಲಿಪ್, ಇದು ಈ ತಾತ ತೆಗ್ದಿದ್ದು. ಹೇಗೆ ತೆಗ್ದಿದ್ದಾರೆ ಕಾಮೆಂಟ್ ಮಾಡಿ ಹೇಳಿ. ಎಲ್ಲಿ ನಿಂತಿದೀವಿ ನೋಡಿ ನಾವಿವಾಗ, ಸುತ್ತ ಕಾಡಿದೆ, 360 ಡಿಗ್ರಿನೂ ಕಾಡೇ ಇದೆ. ಮಧ್ಯದಲ್ಲಿ ನಾವಿದ್ದೀವಿ, ಹಾಗೆ ಏನು ಸೌಂಡ್ ಇಲ್ಲ. ಇವತ್ತು ಸೈಕ್ಲಿಂಗ್ಗೆ ವೆದರ್ ಚೆನ್ನಾಗಿದೆ. ಅಂದ್ರೆ ಎಷ್ಟು ಒಂದು 17-18 ಡಿಗ್ರಿ ಇದೆ. ತುಂಬಾ ಏನು ಚಳಿನೂ ಇಲ್ಲ ಮತ್ತೆ ಶೆಕೆನೂ ಆಗ್ತಿಲ್ಲ. ಬಟ್ ಜಾಕೆಟ್ ಇರಬೇಕು, ಮಧ್ಯ ಮಧ್ಯ ತುಂಬಾ ಚಳಿ ಆಗ್ತಿದೆ. ಸೊ ಹಂಗಾಗಿ ತುಂಬಾ ಜನ ಸೈಕ್ಲಿಂಗ್ ಬಂದಿದ್ದಾರೆ. Okay. Ciao. ಮತ್ತೊಂದು ಸ್ಮಾಲ್ ಪಿಟ್ ಸ್ಟಾಪ್ ತಗೊಂಡಿದೀವಿ. ಎಲ್ಲಿದೀವಿ ಗೊತ್ತಾ ನಾವು ಸದ್ಯಕ್ಕೆ? ಆಪಲ್ ತೋಟದಲ್ಲಿದ್ದೀವಿ. ನಾನು ಹಿಂದೆ ನೋಡ್ತಿದ್ದೀರಲ್ಲ, ಇದೆಲ್ಲ ಆಪಲ್ ಮರಗಳು. ಇಷ್ಟಿಷ್ಟೇ ಚಿಕ್ಕ ಚಿಕ್ಕ ಕಾಯಾಗಿದೆ. ಮೋಸ್ಟ್ಲಿ ನೆಕ್ಸ್ಟ್ ಮಂತ್ ಎಲ್ಲ ರೆಡ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ನೆಕ್ಸ್ಟ್ ಮಂತ್ ಇನ್ನೊಂದ್ಸರಿ ಬೇರೆ ಕಡೆ ಹೋಗೋಣ, ರೆಡ್ ಆಗಿರುತ್ತಲ್ಲ ಆ ಟೈಮಲ್ಲಿ ಮತ್ತೊಂದು ಆಪಲ್ ತೋಟಕ್ಕೆ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ನನಗೆ ಈ ತರ ಗದ್ದೆ ತೋಟಗಳಲ್ಲಿ ಓಡಾಡೋದಕ್ಕೆ ತುಂಬಾನೇ ಇಷ್ಟ ಆಗುತ್ತೆ. ಏನೋ ಒಂಥರ ಖುಷಿ ಸಿಗುತ್ತೆ ಈ ತರ ಪ್ಲೇಸ್ಗಳಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ರೆ. ಹಾಗಾಗಿ ಟೈಮ್ ಸಿಕ್ಕಾಗೆಲ್ಲ ಈ ತರ ಸೈಕ್ಲಿಂಗ್ ಬರ್ತೀವಿ. ಹಾಗೆ ಸಿಯಂಗೆ ಇಲ್ಲಿರೋ ಆಪಲ್ಲೇ ಕೀಳ್ಬೇಕಂತೆ. ಬೇರೆ ಕಡೆ ಸಿಗುತ್ತೆ ಚಿನಿ ಕೆಳಗಡೆ ನಿನಗೆ ಈಸಿಯಾಗಿ ಅಂತ ಹೇಳಿದ್ರೆ, ನಂಗಿಲ್ಲ ಇದೇ ಬೇಕು ಅಂತ ಕೇಳ್ತಿದ್ದಾಳೆ. ಬನ್ನಿ ನೋಡೋಣ, ಅವಳು ಟ್ರೈ ಮಾಡ್ತಾನೆ ಇದ್ದಾಳೆ, ಕೀಳ್ತಾಳ ಇಲ್ವಾ ಅಂತ ಹೇಳಿ. ವೆಯ್ಟ್ ಮಾಡಿ ನೋಡೋಣ ಇರಿ. ಓ ಶಿಟ್, ಮಿಸ್ ಆಗೋಯ್ತು. ಉದಯ್, ಹೀಲ್ ಸ್ಲಿಪ್ಪರ್ ಹಾಕೋ ಬರ್ಬೇಕಿತ್ತಂತೆ ಇದನ್ನ ಕಿತ್ಕೊಳ್ಳೋಕೆ. ಸರಿ ಕೀಳು, ಇವಾಗ ಟ್ರೈ ಮಾಡು. ಅಯ್ಯೋ ಪಾಪ, ಅಲ್ಲಿರೋದೇ ಬೇಕಂತೆ, ಅದಕ್ಕೆ ಟ್ರೈ ಮಾಡ್ತಿದ್ದಾಳೆ. ಯಸ್ ಯಸ್, ತೋರ್ಸು. ಟೈಮ್ ಎಷ್ಟಾಗಿದೆ ಗೊತ್ತಾ? ಇವಾಗ 3:30. ಬೆಳಿಗ್ಗೆ ಲೇಟ್ ಆಗಿ ತಿಂಡಿ ತಿಂದಿದ್ದು, ತಿಂಡಿ ಚೆನ್ನಾಗಿ ತಿಂದ್ವಿ ಇವತ್ತು. ಹಂಗಾಗಿ 3:30ವರೆಗೂ ಏನು ತಿಂದಂಗಿದೀವಿ. ಇವಾಗ ಏನಾದ್ರು ಸ್ವಲ್ಪ ತಿನ್ಕೊಳ್ಳೋಣ ಅಂತ ಹೇಳಿ. ಇವಾಗೂ ಏನು ಹೊಟ್ಟೆ ಹಸಿತಿಲ್ಲ, ಬಟ್ ಹೋಗ್ಬೇಕಲ್ಲ, ಅಲ್ಲಿವರೆಗೂ ಎನರ್ಜಿ ಬೇಕಲ್ಲ, ಹಂಗಾಗಿ ಏನಾದ್ರು ತಿನ್ಕೊಳ್ಳೋಣ ಅಂತ ಹೇಳಿ ಮನೆಯಿಂದ ಸ್ವಲ್ಪ ಲೈಟ್ ಆಗಿ ಪ್ಯಾಕ್ ಮಾಡ್ಕೊ ಬಂದಿದೀವಿ. ಇಲ್ಲಿಗೆ 15 ಕಿಲೋಮೀಟರ್ ಬಂದಿದ್ದೀವಿ.
ಸೊ 15 ಕಿಲೋಮೀಟರ್ ಬಂದಾದ್ಮೇಲೆ ಕೂತ್ಕೊಂಡು ಏನಾದರೂ ತಿನ್ನೋದಕ್ಕೆ ಎಷ್ಟು ಚೆನ್ನಾಗಿರೋದು ಟೇಬಲ್ ಬೆಂಚ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು ಎಂತ ಗಿಡನಪ್ಪ ಗೊತ್ತಿಲ್ಲ, ಆದ್ರೆ ಸರಿಯಾಗಿ ಮುಳ್ಳುಗಳಿದೆ. ಹಂಗೆ ಓಡಾಡ್ತಿರ್ಬೇಕಾದ್ರೆ ಕಾಲಿಗೆ ಜಸ್ಟ್ ಟಚ್ ಆಯ್ತು ಅಷ್ಟೇನೆ, ಎಷ್ಟು ಉರಿತಿದೆ ಗೊತ್ತಾ. ನಾನು ಸೈಕ್ಲಿಂಗ್ ವಿಡಿಯೋ ಎಲ್ಲ ಹಾಕಿದಾಗ ತುಂಬಾ ಜನ ಕೇಳ್ತಿದ್ದಾರೆ ನನ್ನನ್ನ, ನೀವು ಯಾವ ಸೈಕಲ್ ಯೂಸ್ ಮಾಡ್ತಿರೋದು, ಯಾವ ಬ್ರ್ಯಾಂಡ್, ಪ್ರೈಸ್ ಎಷ್ಟಾಯ್ತು, ಇಂಡಿಯಾದಲ್ಲೆಲ್ಲ ಸಿಗುತ್ತಾ ಇದು ಅಂತ ತುಂಬಾ ಕ್ವೆಶನ್ಸ್ ಕೇಳ್ತಿರ್ತಾರೆ. ಸೊ ನಂಗೆ ಇವಾಗ ನೆನಪಾಯ್ತು, ಹಾಗೆ ಹೇಗೂ 2 ಸೈಕಲ್ ಒಟ್ಟಿಗೆ ನಿಂತಿದೆ, ಹೇಳ್ಬಿಡೋಣ ಅಂತ ಅನ್ಕೊಂಡೆ. ಸೊ ಇದು ಈ ಬೈಕ್ ಕ್ಯೂಬ್ ಬ್ರ್ಯಾಂಡ್, ಹಾಗೆ ಇದು ಈ ಬೈಕ್ ಅಲ್ಲ, ನಾರ್ಮಲ್ ಸೈಕಲ್, ಮೌಂಟೇನ್ ಸೈಕಲ್, ಇದು ಸ್ಕಾಟ್ ಬ್ರ್ಯಾಂಡ್ ಅಂತ ಹೇಳಿ. ಸೊ ಇದಕ್ಕೆ ನಾವು ಎಷ್ಟು ಪೇ ಮಾಡಿದ್ವಿ ಅಂತ ಹೇಳಿದ್ರೆ 4 ಲಕ್ಷ ಆಯ್ತು ಈ ಬೈಕ್ಗೆ. ಹಾಗೆ ಈ ಸೈಕಲ್ಗೆ 2.5 ಲಕ್ಷ ಆಯ್ತು. ಆಲ್ಮೋಸ್ಟ್ 2 ಸೈಕಲ್ ಇಂದ ಎಷ್ಟು 6.5 ಲಕ್ಷ ಆಗಿದೆ ನೋಡಿ. ಬಟ್ ಚೆನ್ನಾಗಿದೆ, 2 ಬೈಕ್ಗಳು ಚೆನ್ನಾಗಿದಾವೆ ಓಡಿಸೋದಿಕ್ಕೆ. ನಂಗೂ ಇಷ್ಟ ಆಯ್ತು ಇದು. ನಂಗೆ ಅಷ್ಟೊಂದು ಐಡಿಯಾ ಇಲ್ಲ ಈ ಬೈಕ್ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳಿ, ನೀವೇ ಚೆಕ್ ಮಾಡಿ ಆಮೇಲೆ ನನಗೆ ಹೇಳಿ ಇಂಡಿಯಾದಲ್ಲಿ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಇದು ಕ್ಯೂಬ್ ಬ್ರ್ಯಾಂಡ್ ಇದೆ, ಹಾಗೆ ಇದು ಸ್ಕಾಟ್ ಬ್ರ್ಯಾಂಡ್ದು. ನನಗೆ ಈ ಸೈಕಲ್ ಅಲ್ಲಿ ಏನ್ ಇಷ್ಟ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಟೈರ್ಗೆ ಈ ಕಲರ್ ಕೊಟ್ಟಿದ್ದಾರೆ, ಹಾಗೆ ಸೀಟ್ಗೆ ಈ ಕಲರ್ ಮ್ಯಾಚ್ ಮಾಡಿದಿರಲ್ಲ, ಅದು ತುಂಬಾನೇ ಇಷ್ಟ ಆಯ್ತು ನನಗೊಂಥರ. ಹಾಗೆ ಈ ಸೀಟ್ ಡಿಸೈನ್ ಕೂಡ ತುಂಬಾ ಇಷ್ಟ ಆಯ್ತು ನನಗೆ. ನೋಡಿ ನಾನು ಇವಾಗ ಇಲ್ಲಿ ಪ್ರೆಸ್ ಮಾಡ್ತೀನಿ ಹೆಂಗೆ ಇದು ಸೀಟ್ ಮೇಲ್ ಬರುತ್ತೆ ಅಂತ ಹೇಳಿ. ನೋಡಿ ಅದೇ ಕೆಳಗ್ ಬೇಕು ಅಂತ ಹೇಳಿದ್ರೆ ಇದನ್ನ ಮತ್ತೆ ಪ್ರೆಸ್ ಮಾಡಿ ಈ ತರ ಪ್ರೆಸ್ ಮಾಡ್ಬೇಕು. Yeah. It's noch hart. Yeah. Ist noch nichts. Yeah. Next monat vielleicht. ಇಲ್ಲೇನ್ ಮರಗಳು ನೋಡ್ತಿದ್ದೀರಾ, ಇದೆಲ್ಲ ಈ ತಾತನ ಮರಗಳಂತೆ. ತಾತ ತುಂಬಾ ಹೊತ್ತು ನಮ್ ಜೊತೆ ಮಾತಾಡಿದ್ರು. ಅವ್ರು ಹೇಳಿದ್ರು ಇದೆಲ್ಲ ನಂದೇ ಮರ, ಮಗೆ ಮಳೆ ಬಂದು ಇದೆಲ್ಲ ಮುಳುಗೋಗಿತ್ತಂತೆ, ಇಷ್ಟು ಇಲ್ಲಿವರೆಗೂ ನೀರ್ ಬಂದಿತ್ತಂತೆ. ಹಾಗೆ ತುಂಬಾ ಏನೇನೋ ಮಾತಾಡಿದ್ರು. ಸೋ ಸ್ವೀಟ್. ನೀವು UK, ಯುರೋಪ್, ಕೆನಡಾ ಇಂದ ಇಂಡಿಯಾಗೆ ಮನಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಬೆಸ್ಟ್ ಎಕ್ಸ್ಚೇಂಜ್ ರೇಟ್ ಸಿಗೋ ಅಪ್ಲಿಕೇಶನ್ ಹುಡುಕ್ತಿದ್ರೆ ಪೇಪೆನಿ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ಪೇಪೆನಿ ಆಪ್ ಅಲ್ಲಿ ಗೂಗಲ್ ಗಿನ್ನ ಬೆಟರ್ ಎಕ್ಸ್ಚೇಂಜ್ ರೇಟ್ ಸಿಗುತ್ತೆ, 0 ಟ್ರಾನ್ಸಾಕ್ಷನ್ ಫೀಸ್ ಇದೆ, ಹಾಗೆ 24/7 ಕಸ್ಟಮರ್ ಸರ್ವಿಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನನ್ನ ರೆಫರಲ್ ಕೋಡ್ ಬರ್ತಿರುತ್ತೆ, ಇದನ್ನ ಯೂಸ್ ಮಾಡ್ಕೊಂಡು ಒಂದ್ಸರಿ ಪೇಪೆನಿ ಆಪ್ ನ ಟ್ರೈ ಮಾಡಿ. ಹಾಗೆ ನೀವು ಕೂಡ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ನ ರೆಫರ್ ಮಾಡಿ ಅರ್ನ್ ಮಾಡಿ. ಬ್ರೇಕ್ ಎಲ್ಲ ಮುಗೀತು. ಸೊ ಇವಾಗ ಬನ್ನಿ, ನಿಮ್ಮನ್ನ ಒಂದ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ ಏನೋ ತೋರ್ಸೋದಿಕ್ಕೆ. ಬನ್ನಿ ಇವಾಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಹೋಗೋಣ. ನಾವಿವತ್ತು ಪ್ಲಾನ್ ಮಾಡಿದ್ದು ಇಲ್ಲಿವರೆಗೆ ಬರೋದಿಕ್ಕೆ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ಸ್ ಬಂದಿದೀವಿ ಅಂತಾನೆ ಹೇಳ್ಬೋದು. ಸೊ ನನ್ನಿಂದ ನೋಡ್ತಿದ್ದೀರಲ್ಲ, ಇದನ್ನ ನೋಡಿದ್ರೆ ನಿಮಗೆ ಏನ್ ಅನ್ಸುತ್ತೆ, ಯಾವ್ದೋ ಒಂದು ಬ್ರಿಡ್ಜ್ ಅಂತ ಅನ್ಕೋಬಹುದು ನೀವು. ಬಟ್ ಇದನ್ನ ಬ್ರಿಡ್ಜ್ ಅಂತ ಹೇಳಲ್ಲ, ವೈಡಕ್ಟ್ ಅಂತ ಹೇಳ್ತಾರೆ. ಇದು ಮುಂಚೆ ಇಡೀ ಪ್ರಪಂಚದಲ್ಲೇ ಟಾಲೆಸ್ಟ್ ಪಿಲ್ಲರ್ಸ್ ಇರೋ ವೈಡಕ್ಟ್ ಆಗಿತ್ತು. ಆದ್ರೆ ಇವಾಗ ಟಾಲೆಸ್ಟ್ ಪಿಲ್ಲರ್ ಇರೋದು ವೈಡಕ್ಟ್ ಫ್ರಾನ್ಸ್ ಅಲ್ಲಿ ಇದೆ. ಬಟ್ ಮುಂಚೆ ಇದಾಗಿತ್ತು, ನೋಡಿ ಹೇಗಿದೆ ಅಂತ ಹೇಳಿ. ಎಷ್ಟು ಮೀಟರ್ ಇದೆ ಅಂತ ಹೇಳಿದವರು? 1800 ಅಂದ್ರೆ ಆಲ್ಮೋಸ್ಟ್ 1.8 ಕಿಲೋಮೀಟರ್. 1.8 ಕಿಲೋಮೀಟರ್ಸ್. ಓಕೆ. ಇದೇನ್ ನೋಡ್ತಿದ್ದೀರಾ, ಇದು 1.8 ಕಿಲೋಮೀಟರ್ಸ್ ವರ್ಗು ಮಾಡಿದ್ದಾರೆ ಇದೇ ರೀತಿ ಅಂತ ಹೇಳಿ. ಸೊ ಈ ಪಿಲ್ಲರ್ ನೋಡಿ ಹೆಂಗಿದೆ ಅಂತ, ಎಷ್ಟು ಉದ್ದದವರೆಗೂ ಇದೆ ಅಂತ ಹೇಳಿ. ಇಷ್ಟೊತ್ತು ಏನ್ ನೋಡಿದ್ರಿ ಅದು ಟ್ರೈಲರ್ ಅಷ್ಟೇನೆ. ಅಸಲಿ ಪಿಕ್ಚರ್ ಇವಾಗ ಸ್ಟಾರ್ಟ್ ಆಗುತ್ತೆ. ಒಂದ್ಸರಿ ಆ ಕಡೆ ತೋರ್ಸು. ಫುಲ್ಲು ಅಪ್ಪಿದೆ ಹಿಂಗೇನೆ. ಅದು ಈ ಬೈಕು ಆರಾಮ್ಸೆ ಹೋಗ್ಬೋದು. ಬಟ್ ಇದ್ರಲ್ಲಿ ಇಂಪಾಸಿಬಲ್, ನನ್ನ ಕೈಯಲ್ಲಂತೂ ಆಗಲ್ಲ. ಇನ್ನೊಂದು ಐಡಿಯಾ ಮಾಡಿದೀವಿ, ರೋಪ್ ಕೂಡ ತಗೊಬಂದಿದೀವಿ. ಸೊ ಆ ಸೈಕಲಿಂದ ಈ ಸೈಕಲ್ ಕಟ್ಟಿ ಹೋಗೋಣ ಅಂತ ಹೇಳಿ. ಬನ್ನಿ ಟ್ರೈ ಮಾಡೋಣ ಅದನ್ನು ಕೂಡ. ನೋಡಿ ರೋಪ್ನ ಈ ಸೈಕಲಿಂದ ಆ ಸೈಕಲಿಗೆ ಕಟ್ಟಿದೀವಿ. ಇವ್ರ ಜೊತೆ ಹೋಗ್ಬೇಕಷ್ಟೇ ನಾನು ಇವಾಗ. ಬಟ್ ನಾನು ಕೂಡ ಎಫರ್ಟ್ ಹಾಕ್ಬೇಕು, ಒಬ್ರೇನೆ ಇಷ್ಟು ಅಪ್ಪಲ್ಲಿ ತುಳ್ಕೊಂಡು ಹೋಗಕ್ಕಾಗಲ್ಲ. ಸೊ ನನ್ನ ಕೈಲಾದಷ್ಟು ಎಫರ್ಟ್ ನಾನು ಹಾಕ್ತೀನಿ, ಆದ್ರೆ ಸ್ವಲ್ಪ ನನಗೆ ಈಸಿ ಆಗುತ್ತೆ ಅಷ್ಟೇನೆ. ಆದ್ರೂ ಎಫರ್ಟ್ ಹಾಕ್ಲೇಬೇಕು. ಸ್ಟಾರ್ಟ್ ಮಾಡಿದವರು ಎಲ್ಲೂ ಬ್ರೇಕ್ ತಗೊಂಡಿಲ್ಲ, ಹೋಗ್ತಾನೆ ಇದ್ದೀವಿ. ನಾನು ಅಷ್ಟೇ ಎಫರ್ಟ್ ಹಾಕ್ತಿದ್ದೀನಿ, ಕಾಲೆಲ್ಲ ಸ್ವಲ್ಪ ಹೋಗ್ತಿದೆ. ಇಲ್ಲಿ ಸ್ಟಾಪ್
ಮಾಡಿ ನಾನು ಈ ರೋಪ್ನ ಆ ಸೈಕಲ್ ಇಂದ ಬಿಚ್ಕೊಂಡೆ. ಏನಕ್ಕಂತ ಹೇಳಿದ್ರೆ ಬರ್ಬೇಕಾದ್ರೆ ನೋಡಿದ್ವಲ್ಲ ಫುಲ್ ಸ್ಲೋಪ್ ಇತ್ತು, ಹಾಗೆ ಫುಲ್ ರೋಡ್ ಎಲ್ಲ ಕೆಟ್ಟೋಗಿದೆ ಮಳೆಯಿಂದ. ಸೊ ಬೆಟರ್ ನಾನು ಹಂಗೆ ತಳ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಮಾಡಿ ಇವಾಗ ತಳ್ಕೊಂಡು ಹೋಗ್ತಾ ಇದ್ದೀನಿ. ಕಷ್ಟ ನೋಡಿ, ಒಂದ್ ಸೈಡ್ ಈಸಿ ಆಗಿರುತ್ತೆ ಹೋಗೋದಕ್ಕೆ, ಒಂದ್ ಸೈಡ್ ಅಂತೂ ಕಷ್ಟ ಆಗಿರುತ್ತೆ. ಹತ್ತಕ್ಕೆ ಆಗ್ತಿಲ್ಲ, ಇನ್ನು ತುಳಿಯಕ್ಕಂತೂ ದೇವರಣೆ ಆಗ್ತಿರ್ಲಿಲ್ಲ ನನ್ನ ಕೈಲಿ. ಅಂತೂ ಇಂತೂ ಫಾರೆಸ್ಟ್ ಇಂದ ಆಚೆ ಬಂದ್ವಿ. ಸೊ ಇವಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದ್ರೆ, ಇಲ್ಲಿ ಒಂದು ಪುಟ್ಟ ಹಳ್ಳಿ ಇದೆ. ಪುಟ್ಟ ಹಳ್ಳಿ ಅಂದ್ರೆ ಪುಟ್ಟದು ಅಂತಾನೆ ಅನ್ಕೊಳ್ಳಿ, ಸಖತ್ ಚಿಕ್ಕ ಹಳ್ಳಿ ಇದೆ ಇಲ್ಲೊಂದು. ಬನ್ನಿ ಆ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ. ಹಲೋ, ನಾನು ಇವಾಗ ಏನ್ ತೋರ್ಸಕ್ ಬಂದೆ ಗೊತ್ತಾ ನಿಮಗೆ? ಇಲ್ಲಿ ನೋಡಿ, ಇಲ್ಲಿ ಇದು ಆಪಲ್ ಟ್ರೀ ಹೆಂಗೆ ಮಳೆ ಗಾಳಿಗೆ ಮುರಿದೋಗ್ಬಿಟ್ಟಿದೆ. ಇಲ್ಲಿ ನೋಡಿ, ಅಯ್ಯೋ, ಆದರೆ ಫಸಲು ನೋಡಿ ಎಷ್ಟಿದೆ ಅಂತೇಳಿ. ರಾಮ ರಾಮ, ಎಲೆ ಅಷ್ಟೇ ಕಾಯಿಗಳು ಇದೆ. ಇಷ್ಟೆಲ್ಲ ವೇಸ್ಟ್. ಇವಾಗ ಯಾವುದು ಮುರ್ಕೊಂಡು ಬಿದ್ದಿದೆ ಅದರಲ್ಲಿ ಇರೋದೆಲ್ಲ ವೇಸ್ಟ್. ಇದು ಆಪಲ್ ಟ್ರೀ, ಅದು ಮುರಿದೋಗಿರೋದು. ಸೊ ಅದ್ರ ಪಕ್ಕನೇ ನೋಡಿ, ಇಲ್ಲಿ ಈ ಕಡೆ ಸೈಡಲ್ಲಿ ಪೇರ್ ಟ್ರೀ ಇದೆ. ಹಿಂಗೆ ರೋಡ್ ಸೈಡ್ ಉದ್ದಕ್ಕೂ ಆಪಲ್ ಮತ್ತೆ ಪೇರ್ ಮರಗಳಿದೆ, ಹಾಗೆ ಪ್ಲಮ್ ಚೆರಿ ಕೂಡ ಇದೆ ಇಲ್ಲಿ. ಇವಾಗ ಮತ್ತೊಂದು ಹಳ್ಳಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು ಹಳ್ಳಿ ಜನ ಏನು ಮಾಡ್ತಿದ್ದಾರೆ ಅಂತ ಹೇಳಿ. ಕೆಲವರು ಗಾರ್ಡನಿಂಗ್ ಮಾಡ್ತಿದ್ದಾರೆ, ಸೈಕ್ಲಿಂಗ್ ಮಾಡ್ತಿದ್ದಾರೆ, ಹಾಗೆ ಡಾಗೀಸ್ ಕರ್ಕೊಂಡು ವಾಕಿಂಗ್ ಬಂದಿದ್ದಾರೆ. ಅದು ಡಾಗೀಸ್ ಕೂರಿಸ್ಕೊಳ್ಳೋದಿಕ್ಕೆ ಅವರು ತಗೊಬಂದಿರೋದು. ಹಾಗೆ ಬನ್ನಿ ಇವಾಗ ಮುಂದೆ ಹೋಗಿ ಹಳ್ಳಿನ ಎಕ್ಸ್ಪ್ಲೋರ್ ಮಾಡೋಣ ಹೇಗಿದೆ ಅಂತ ಹೇಳಿ. ಒಂದು ನಿಮಗೆ ಪುಟ್ಟ ಹಳ್ಳಿ ಕರ್ಕೊ ಬರ್ತೀನಿ ಅಂತ ಹೇಳಿದ್ನಲ್ವಾ, ಈ ಪುಟ್ಟ ಹಳ್ಳಿಗೆ ಬಂದ್ವಿ. ಈ ಪುಟ್ಟ ಹಳ್ಳಿಲಿ ಒಂದು ಪುಟ್ಟ ಕ್ಯಾಸಲ್ ಕೂಡ ಇದೆ, ನೀವು ನೋಡ್ಬೋದು. ಅಲ್ಲಿ ಒಳಗಡೆ ಹೋಗ್ಬೋದಾ ಏನೋ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಇಲ್ಲೊಬ್ರು ಹೋಗ್ತಿದ್ರು, ಅವ್ರನ್ನ ಕೇಳಿದ್ವಿ ಹೋಗ್ಬೋದಾ ಅಂತ ಹೇಳಿ. ಅವ್ರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು. ಬಟ್ ಸೀರಿಯಸ್ಲಿ ಎಷ್ಟು ಚೆನ್ನಾಗಿದೆ ನೋಡಿ, ಪುಟ್ಟದಾಗಿ. ಮುಂಚೆ ಈ ಊರಿನ ರಾಜ ಇರ್ತಿದ್ದಿದ್ದು ಕ್ಯಾಸಲ್ ಅದು, ಇವಾಗ ಯಾರಿದಾರೋ ಏನೋ ಗೊತ್ತಿಲ್ಲ. ಬಟ್ ಇನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳಗಡೆ ಹೂವಿನ ಗಿಡಗಳು ಹಾಕಿರ್ಬೋದು, ಅಥವಾ ಅದನ್ನೆಲ್ಲ ಮೇಂಟೆನೆನ್ಸ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಹಳ್ಳಿ ಮನೆಗಳು ನೋಡಿ ಹೇಗಿದೆ ಅಂತ ಹೇಳಿ. ಈ ಮನೆ ನೋಡಿ, ಸಖತ್ತು ಹಳೆ ಮನೆ ಅನಿಸುತ್ತೆ, ನೋಡೋದಕ್ಕೂ ಹಾಗೆ ಕಾಣಿಸ್ತಿದೆ. ಹಾಗೆ ಈ ಕಡೆ ನೋಡಿ, ಇವ್ರ ಮನೆ ಮುಂದೆ ಎಷ್ಟು ಕ್ಯೂಟಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ. ಎಂಟ್ರೆನ್ಸ್ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು. ಹಾಗೆ ನೀವು ಅಲ್ಲಿ ನೋಡ್ಬೋದು, ಹೊಸದಾಗಿ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಕಡೆ ಫುಲ್ ಮಾಡ್ರನ್ ಅಲ್ಲ, ಈ ಕಡೆ ಫುಲ್ ಓಲ್ಡ್ ಸ್ಟೈಲ್ ಅಲ್ಲ, ಆ ಥರ ಇದೆ. ಈ ಮನೆ ನೋಡಿ ಎಷ್ಟು ಹಳೇ ಮನೆ ಅಂತ ಹೇಳಿ. ಸೀರಿಯಸ್ಲಿ ತುಂಬ ಹಳೆ ಮನೆ ಇದು. ಹಾಗೆ ಈ ಕಡೆ ನೋಡ್ತಿದ್ದೀರಾ, ಇದು ಕೂಡ ಹಳೆ ಮನೆನೇ, ಬಟ್ ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಿಮಗೇನು ಅನ್ನಿಸ್ತಿದೆ ಈ ಮನೆ ನೋಡಿ ಕಮೆಂಟ್ ಮಾಡಿ ಹೇಳಿ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಪುಟ್ಟ ಹಳ್ಳಿ. ಹಾಗೆ ಈ ಪುಟ್ಟ ಹಳ್ಳಿನ ನಾವು ಎಕ್ಸ್ಪ್ಲೋರ್ ಮಾಡ್ತಾ ನಮಗೇನು ಸಿಕ್ತು ಗೊತ್ತಾ? ಇಲ್ಲಿ ನೋಡಿ, ಒಂದು ಪುಟ್ಟದಾಗಿರೋ ಕ್ಯೂಟ್ ಲೈಬ್ರರಿ ಸಿಕ್ತು. ಈ ಲೈಬ್ರರಿ ವಿಶೇಷತೆ ಏನಂತ ಹೇಳಿದ್ರೆ, ನೀವು ಯುರೋಪಲ್ಲಿ ತುಂಬ ಕಡೆ ಈ ಥರ ಲೈಬ್ರರಿನ ನೋಡ್ಬೋದು, ಇದೊಂದು ಕಾಮನ್ ಅಂತಾನೆ ಹೇಳ್ಬೋದು. ಹಾಗೆ ಇದ್ರ ವಿಶೇಷತೆ ಏನಂತ ಹೇಳಿದ್ರೆ, ಇಲ್ಲಿ ಯಾವ ಬುಕ್ಸ್ ಇದೆ ಅದನ್ನ ಫ್ರೀಯಾಗಿ ನೀವು ನಿಮ್ಮ ಮನೆಗೆ ತಗೊಂಡೋಗಿ ಓದ್ಬೋದು. ಹಾಗೆ ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಬುಕ್ಸ್ ಇದೆ ಅದನ್ನು ಕೂಡ ಇಲ್ಲಿ ತಗೊಬಂದು ಇಡ್ಬೋದು. ಚೆನ್ನಾಗಿದೆಯಲ್ಲ ಐಡಿಯಾ ಒಂಥರ? ಬನ್ನಿ ನೋಡೋಣ ಒಳಗೆ. ಸೊ ಹಾಗೆ ನೋಡಿ, ಫಸ್ಟ್ ಏಡ್ ಬಾಕ್ಸ್ ಕೂಡ ಇಟ್ಟಿದ್ದಾರೆ. ಹಾಗೆ ಎಷ್ಟೊಂದು ಬುಕ್ಸ್ ಇದೆ ಅಂತ ಹೇಳಿ. ಸೊ ನಿಮಗೆ ಇದರಲ್ಲಿ ಯಾವ್ದಾದ್ರು ಬುಕ್ಸ್ ಇಷ್ಟ ಆಯ್ತು, ಓದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದನ್ನ ತಗೊಂಡು ಹೋಗ್ಬೋದು. ಒಂಥರ ಟೆಲಿಫೋನ್ ಬೂತ್ ಒಳಗಡೆ ಬುಕ್ಸ್ ಇಟ್ಟಂಗೆ. ಕಾನ್ಸೆಪ್ಟ್ ಚೆನ್ನಾಗಿದೆ ನೋಡಿ. ಸಿಯಾ ಒಂದು ಬುಕ್ ಬೇಕು ನನಗೆ ಯಾವ್ದಾದ್ರು ಓದೋದಿಕ್ಕೆ ಅಂತ ಹೇಳಿದ್ಲ. ಸರಿ ಯಾವ್ದಿದೆ ನೋಡೋಣ ಅಂತ ಬಂದ್ರೆ, ನನ್ಗೊಂದು ಸ್ಪೆಷಲ್ ಬುಕ್ ಸಿಕ್ತು. ಯಾವ್ದು ಗೊತ್ತಾ? ಯೋಗ ಟೌನ್ ಅಂತ ಹೇಳಿ. ಸೊ ಇನ್ನೊಂದು ಏನಿದೆ ಈ ಬುಕ್ಕಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ನಮ್ಮ ಗಣಪ ಕೂಡ ಇದ್ದಾರೆ. ನನಗಂತೂ ಸಖತ್ ಖುಷಿ ಆಯ್ತು ಗಣಪತಿ ಬುಕ್ ಎಲ್ಲ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ಇದು ಜರ್ಮನ್ ಲ್ಯಾಂಗ್ವೇಜ್ ಅಲ್ಲಿ ಇದೆ, ಇಂಗ್ಲಿಷಲ್ಲಿ ಇಲ್ಲ. ಇಂಗ್ಲಿಷಲ್ಲಿ ಇದ್ದಿದ್ರೆ ತಗೊಂಡೋಗಿ ಓದ್ಬೋದಿತ್ತು. ಜರ್ಮನ್ ಓದೋದಕ್ಕೆ ತುಂಬಾ ಬುಕ್ಸ್ಗಳಿದೆ ಮನೇಲಿ, ಇದೆಲ್ಲ ತಗೊಂಡೋಗಿ ಓದೋಷ್ಟು ಟೈಮ್ ಇಲ್ಲ. ಸೊ ಬೇರೆ ನೋಡೋಣ ಇರಿ. ಹಳ್ಳಿ ನೋಡಿ ಹೆಂಗಿದೆ, ಎಷ್ಟು ಹಳೆ ಕಾಲದ ಮನೆಗಳು. ತಿಪ್ಪೆ, ಹಸುಗಳು ಸಾಕಿದ್ದಾರೆ ಇದ್ರೊಳಗಡೆ, ಅಲ್ಲಿ ನೋಡ್ತಿರ್ಬೋದು. ಅದಕ್ಕೇನೆ ಇಲ್ಲಿ ಫುಲ್ಲು ಹುಲ್ಲೆಲ್ಲ ಹಾಕೊಂಡಿದ್ದಾರೆ. ದನಗಳದ್ದು ಕೊಟ್ಟಿಗೆ ನೋಡಿ ಹೆಂಗ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಹಾಗೆ ಇದು ಟ್ರ್ಯಾಕ್ಟರ್ ಅವ್ರದ್ದು ಹುಲ್ಲು ತಗೊಂಬರೋದಿಕ್ಕೆ ಅಲ್ಲಿ ಹುಲ್ಲು ಕೂಡ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ. ಅಪ್ಪಟ ಹಳ್ಳಿ ಇದು, ಹೆಂಗಿದೆ ನೋಡಿ. ಆ ಹಳ್ಳಿಯಿಂದ ಸ್ವಲ್ಪ ದೂರ ಮುಂದೆ ಬಂದ್ವಿ. ಮುಂದೆ ಬಂದ್ರೆ ನಮಗೆ ಏನ್ ಸಿಕ್ತು ಗೊತ್ತಾ? ಇಲ್ಲೊಂದು ಗದೆ ಸಿಕ್ಕಿದೆ. ಇಲ್ಲಿ ಮೂಲಂಗಿ ಹಾಕಿದ್ದಾರೆ.
ರೆಡಿಶ್. ಆದರೆ ನನಗೆ ಸ್ವಲ್ಪ ಡೌಟ್ ಇದೆ, ಇದು ಏನು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊತೀನಿ. ಎಸ್ ನೋಡಿ, ಇದು ಮುಲ್ಲಂಗಿನೇ. ಗಿಡ ನೋಡಿದ್ರೆ ಅಷ್ಟು ಬೇಗ ಗೊತ್ತಾಗಲ್ಲ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ? ನೋಡಿ 6:30 ಆಗಿದೆ. ನಾವು ಮನೆಯಿಂದ ಹೊರಟಿದ್ದು 12:30 ಆಗಿತ್ತು ಅನ್ಸುತ್ತೆ, 12:30 1 ಗಂಟೆ. ಆ್ಯಂಡ್ ಇವಾಗ ಬಂದಿರೋದು, ರೀಚ್ ಆಗಿರೋದು 6:30 ಆಗಿದೆ. ಸೀರಿಯಸ್ಲಿ ನಾವು ಇಷ್ಟೊಂದು ಹೋಗಿ ಬರ್ತೀವಿ ಅಂತ ನೆನ್ಕೊಂಡಿರಲ್ಲ, ಯಾಕಂದರೆ ಇದೇ ಹೈಯೆಸ್ಟ್. ನಾನು ಚೆಕ್ ಮಾಡಿದೆ, 30 ಕಿಲೋಮೀಟರ್ಸ್ ಆಗಿದೆ. ನಾವು ಇವತ್ತು 2 ಸೈಡಿಂದ ಸೇರಿಸಿ 30 ಕಿಲೋಮೀಟರ್ ಸೈಕ್ಲಿಂಗ್ ಆಗಿದೆ. ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಇಯರ್ನ ಈ ಸರಿ ಬೀಟ್ ಮಾಡಿದ್ದೀವಿ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿಗೆ ಪ್ಲ್ಯಾನ್ ಮಾಡಬೇಕು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ನಾವು ಹಾಕ್ತಿರೋ ಎಫರ್ಟಿಗೆ, ನಮ್ಮ ವಿಡಿಯೋಗೆ ನಾವು ಅಂದ್ಕೊಂಡಷ್ಟು ವ್ಯೂಸ್ ಬರ್ತಿಲ್ಲ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವಿಡಿಯೋಸ್ನ ಅಂತ ಕೇಳ್ಕೊತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಸೇಫ್. ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.